ಶಿಡ್ಲಘಟ್ಟದ ಪೌರಾಯುಕ್ತೆ ಮೇಲೆ ದರ್ಪ ಮೆರೆದಿದ್ದಂತ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕೊನೆಗೂ ಕೂಡ ಕ್ಷಮೆಯಾಚಿಸಿದ್ದಾನೆ. ಡಿಸಿಎಂ ಡಿಕೆ ಶಿವಕುಮಾರ್ ಕ್ಲಾಸ್ ತಗೊಂಡ ಬೆನ್ನಲ್ಲೇ ರಾಜೀವ್ ಅಹಂ ಇಳಿದಿದ್ದು ಮಹಿಳಾ ಅಧಿಕಾರಿಯ ಮುಂದೆ ಮಂಡಿಯೂರಿದ್ದಾನೆ. ನೀವು ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್. ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಕೇಳಿದ್ರಲ್ವಾ, ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಆಡಿದ ಇದೇ ಮಾತು ರಾಜ್ಯಾದ್ಯಂತ ಸದ್ದು ಮಾಡ್ತಿದೆ. ಬ್ಯಾನರ್ ತೆರವುಗೊಳಿಸಿದ ವಿಚಾರಕ್ಕೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಆವಾಜ್ ಹಾಕಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಧಮಕಿ. ಕಾಂಗ್ರೆಸ್ ನಾಯಕನ ನಡೆಗೆ ಅಧಿಕಾರಿ ಕಣ್ಣೀರು. ಕಾಂಗ್ರೆಸ್ ನಾಯಕ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ರಾಜೀವ್ ಗೌಡ ಹಾಕಿಸಿದ್ದ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಪೌರಾಯುಕ್ತೆ ಅಮೃತಾ ಗೌಡಗೆ ಕರೆ ಮಾಡಿ ಬೆದರಿಕೆ ಹಾಕಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬೆದರಿಕೆಗೆ ಪೌರಾಯುಕ್ತೆ ಕಣ್ಣೀರು ಹಾಕಿದ್ದಾರೆ. ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಇಲ್ಲಿ ನಮ್ಮ ಕೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು, ಅದರಿಂದ ಸಾರ್ವಜನಿಕರು ತೊಂದರೆ ಆಗ್ತಿದ್ರಿಂದ ಅದು ಬಿದ್ದೋಗಿದ್ರಿಂದ ನಮ್ಮವರು ಅದನ್ನ ಬಿದ್ದೋಗಿದ್ದನ್ನ ತೆಗ್ದು ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ತೆಗ್ಸಿದ್ರಲ್ಲ, ಬಿದ್ದೋಗ್ತಿದ್ರು, ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ ಒಂದು ಅಲ್ಲಿ ಸಣ್ಣದೊಂದು ಆಗಿದ್ರಿಂದ ತೆಗ್ದಿಟ್ಟಿದ್ದೀವಿ, ನೀವು ಅದನ್ನ ಕಟ್ಕೊಳ್ಳಿ ಅಂತ. ರಾಜೀವ್ ಗೌಡ ವಿರುದ್ಧ ಅಮೃತಾ ಗೌಡ ದೂರು. ರಾಜೀವ್ ಗೌಡ ಕ್ಷಮೆಯಾಚಿಸಬೇಕೆಂದು ನಗರಸಭೆ ಕಚೇರಿ ಮುಂದೆ ಅಧಿಕಾರಿಗಳು, ಪೌರ ಕಾರ್ಮಿಕರು ಪ್ರತಿಭಟಿಸಿದ್ರು. ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ಅಮೃತಾ ಗೌಡ ದೂರು ನೀಡಿದ್ರು. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಕೂಡ ರಾಜೀವ್ ಗೌಡ ವಿರುದ್ಧ ಕೆರಳಿ ಕೆಂಡವಾಗಿದ್ರು. ಡಿಕೆಶಿ ಬೆಂಬಲವಿದೆ ಅಂತ ದರ್ಪ ತೋರ್ತಿದ್ದಾರೆಂದು ಆರೋಪಿಸಿದ್ರು. ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡಾ ಮಾತುಗಳನ್ನ, ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ರಾಜೀವ್ ಗೌಡಗೆ ಡಿಸಿಎಂ ಡಿಕೆಶಿ ಕ್ಲಾಸ್. ಕಾನೂನಿನಡಿ ಕ್ರಮ ಎಂದ ಸಚಿವ ಖರ್ಗೆ. ರಾಜೀವ್ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ನಿಂದಿಸುವ ಹಕ್ಕು ಯಾರಿಗೂ ಇಲ್ಲವೆಂದು ಗರಂ ಆಗಿದ್ದಾರೆ. ನೋಡಿ, ಅದೇನಾಗಿದೆ ಶಿಡ್ಲಘಟ್ಟನಲ್ಲಿ ನನ್ನ ಸಂಪೂರ್ಣ ಮಾಹಿತಿ ಇಲ್ಲ. ಆದ್ರೆ ಯಾರು ಕೂಡ ಅವಾಚ್ಯ ಶಬ್ದದಲ್ಲಿ ಮಾತನಾಡೋದಿರ್ಬೋದು, ನಿಂದನೆ ಮಾಡಬಹುದು, ಯಾರಿಗೂ ಹಕ್ಕಿಲ್ಲ ಸರ್. ಈವರೆಗೂ ಅವರ ಬಂಧನ ಆಗಿಲ್ಲ. ಹೇಳ್ದೆ ನೋಡಿ, ನೌಕರರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲ, ನಾನು ಹೇಳ್ದಂಗೆ ಅಂಥದ್ದೇನಾದ್ರೂ ಘಟನೆ ಆಗಿದ್ರೆ ಅದನ್ನ ತನಿಖೆ ಆಗಿ ಸೂಕ್ತ ಕ್ರಮ ತಗೋತೀವಿ. ಆದ್ರೆ ಯಾರಿಗೂ ಕೂಡ ಸಂವಿಧಾನ ಅಥವಾ ಕಾನೂನು ಬೇರೆಯವ್ರನ್ನ ನಿಂದಿಸುವ ಹಕ್ಕು ಕೊಟ್ಟಿಲ್ಲ. ಕೊನೆಗೂ ಕ್ಷಮೆ ಕೇಳಿದ ಕಾಂಗ್ರೆಸ್ ನಾಯಕ. ಬಳ್ಳಾರಿ ನಂತರ ಇದೀಗ ಶಿಡ್ಲಘಟ್ಟದಲ್ಲಿ ಮತ್ತೊಂದು ಬ್ಯಾನರ್ ಬಡಿದಾಟ ಶುರುವಾಗಿದೆ. ಬಿಜೆಪಿಗರು ಕೂಡ ಕೆರಳಿ ಕೆಂಡವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿಡ್ಲಘಟ್ಟದ ಪೌರಾಯುಕ್ತೆ ಮೇಲೆ ದರ್ಪ ಮೆರೆದಿದ್ದಂತ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕೊನೆಗೂ ಕೂಡ ಕ್ಷಮೆಯಾಚಿಸಿದ್ದಾನೆ. ಡಿಸಿಎಂ ಡಿಕೆ ಶಿವಕುಮಾರ್ ಕ್ಲಾಸ್ ತಗೊಂಡ ಬೆನ್ನಲ್ಲೇ ರಾಜೀವ್ ಅಹಂ ಇಳಿದಿದ್ದು ಮಹಿಳಾ ಅಧಿಕಾರಿಯ ಮುಂದೆ ಮಂಡಿಯೂರಿದ್ದಾನೆ. ನೀವು ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳಿರ್ತೀನಿ. ಈಗ
ಎಲ್ಲ ಕರ್ಕೊಂಡ್ ನಮ್ಗೆ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗೂ ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಕೇಳಿದ್ರಲ್ವಾ, ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಆಡಿದ ಇದೇ ಮಾತು ರಾಜ್ಯಾದ್ಯಂತ ಸದ್ದು ಮಾಡ್ತಿದೆ. ಬ್ಯಾನರ್ ತೆರವುಗೊಳಿಸಿದ ವಿಚಾರಕ್ಕೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಆವಾಜ್ ಹಾಕಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಧಮಕಿ. ಕಾಂಗ್ರೆಸ್ ನಾಯಕನ ನಡೆಗೆ ಅಧಿಕಾರಿ ಕಣ್ಣೀರು. ಕಾಂಗ್ರೆಸ್ ನಾಯಕ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ರಾಜೀವ್ ಗೌಡ ಹಾಕಿಸಿದ್ದ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಪೌರಾಯುಕ್ತೆ ಅಮೃತಾ ಗೌಡಗೆ ಕರೆ ಮಾಡಿ ಬೆದರಿಕೆ ಹಾಕಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬೆದರಿಕೆಗೆ ಪೌರಾಯುಕ್ತೆ ಕಣ್ಣೀರು ಹಾಕಿದ್ದಾರೆ. ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಇಲ್ಲ ಕೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು, ಅದರಿಂದ ಸಾರ್ವಜನಿಕರ ತೊಂದರೆ ಆಗ್ತಿದ್ರಿಂದ ಅದು ಬಿದ್ದೋಗಿದ್ರಿಂದ ನಮ್ಮವರು ಅದನ್ನ ಬಿದ್ದೋಗಿದ್ದನ್ನ ತೆಗ್ದು ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಒಬ್ಬೊಬ್ಬರು ತೆಗ್ಸಿದ್ರಲ್ಲ, ಬಿದ್ದೋಗ್ತಿದ್ದು ಸಾರ್ವಜನಿಕರ ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ ಒಂದು ಅಲ್ಲಿ ಸಣ್ಣದೊಂದು ಆಗಿದ್ರಿಂದ ತೆಗ್ದಿಟ್ಟಿದ್ದೀವಿ, ನೀವು ಅದನ್ನ ಕಟ್ಕೊಳ್ಳಿ ಅಂತ. ರಾಜೀವ್ ಗೌಡ ವಿರುದ್ಧ ಅಮೃತಾ ಗೌಡ ದೂರು. ರಾಜೀವ್ ಗೌಡ ಕ್ಷಮೆಯಾಚಿಸಬೇಕೆಂದು ನಗರಸಭೆ ಕಚೇರಿ ಮುಂದೆ ಅಧಿಕಾರಿಗಳು, ಪೌರ ಕಾರ್ಮಿಕರು ಪ್ರತಿಭಟಿಸಿದ್ರು. ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ಅಮೃತಾ ಗೌಡ ದೂರು ನೀಡಿದ್ರು. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಕೂಡ ರಾಜೀವ್ ಗೌಡ ವಿರುದ್ಧ ಕೆರಳಿ ಕೆಂಡವಾಗಿದ್ರು. ಡಿಕೆಶಿ ಬೆಂಬಲವಿದೆ ಅಂತ ದರ್ಪ ತೋರ್ತಿದ್ದಾರೆಂದು ಆರೋಪಿಸಿದ್ರು. ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡ ಮಾತುಗಳನ್ನ, ದುರಂಕಾರ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ರಾಜೀವ್ ಗೌಡಗೆ ಡಿಸಿಎಂ ಡಿಕೆಶಿ ಕ್ಲಾಸ್. ಕಾನೂನಿನಡಿ ಕ್ರಮ ಎಂದ ಸಚಿವ ಖರ್ಗೆ. ರಾಜೀವ್ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ನಿಂದಿಸುವ ಹಕ್ಕು ಯಾರಿಗೂ ಇಲ್ಲವೆಂದು ಗರಂ ಆಗಿದ್ದಾರೆ. ನೋಡಿ, ಅದೇನಾಗಿದೆ ಶಿಡ್ಲಘಟ್ಟನಲ್ಲಿ ನನ್ನ ಸಂಪೂರ್ಣ ಮಾಹಿತಿ ಇಲ್ಲ. ಆದ್ರೆ ಯಾರು ಕೂಡ ಅವಾಚ್ಯ ಶಬ್ದದಲ್ಲಿ ಮಾತನಾಡೋದಿರ್ಬೋದು, ನಿಂದನೆ ಮಾಡಬಹುದು, ಯಾರಿಗೂ ಹಕ್ಕಿಲ್ಲ. ಸರ್, ಈವರೆಗೂ ಅವ್ರನ್ನ ಬಂಧನ ಆಗಿಲ್ಲ. ಹೇಳ್ದೆ ನೋಡಿ, ನೌಕರರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲ, ನಾನು ಹೇಳ್ದಂಗೆ ಅಂಥದ್ದೇನಾದ್ರೂ ಘಟನೆ ಆಗಿದ್ರೆ ಅದನ್ನ ತನಿಖೆ ಆಗಿ ಸೂಕ್ತ ಕ್ರಮ ತಗೋತೀವಿ. ಆದ್ರೆ ಯಾರಿಗೂ ಕೂಡ ಸಂವಿಧಾನ ಅಥವಾ ಕಾನೂನು ಬೇರೆಯವ್ರನ್ನ ನಿಂದಿಸುವ ಹಕ್ಕು ಕೊಟ್ಟಿಲ್ಲ. ಕೊನೆಗೂ ಕ್ಷಮೆ ಕೇಳಿದ ಕಾಂಗ್ರೆಸ್ ನಾಯಕ. ಬಳ್ಳಾರಿ ನಂತರ ಇದೀಗ ಶಿಡ್ಲಘಟ್ಟದಲ್ಲಿ ಮತ್ತೊಂದು ಬ್ಯಾನರ್ ಬಡಿದಾಟ ಶುರುವಾಗಿದೆ. ಬಿಜೆಪಿಗರು ಕೂಡ ಕೆರಳಿ ಕೆಂಡವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.